ನಮಸ್ಕಾರ ಗೆಳೆಯರೇ, ಕನ್ನಡ ನ್ಯೂ ಜಿಕೆ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಮತ್ತು ಇತರರೊಂದಿಗೆ ಹಂಚಿಕೊಳ್ಳಿ. ಮಾಲಿನಿ ಬೆಳಿಗ್ಗೆ ಎದ್ದು ಸ್ನಾನವನ್ನು ಮುಗಿಸಿ ಚೆನ್ನಾಗಿ ತಯಾರಾದಳು. ಅವಳ ಅಂದ ಕೊಪ್ಪುವ ನೀಲಿ ಬಣ್ಣದ ಸೀರೆಯಿಂದ ಹುಟ್ಟಿಕೊಂಡು ತನ್ನ ಇಬ್ಬರು ಮಕ್ಕಳನ್ನು ರೆಡಿ ಮಾಡಿಸಿಕೊಂಡು ಬಸ್ಸಿನಲ್ಲಿ ಹೊರಟಳು. ಅಂದು ಅವಳ ಮಾವನ ಮಗಳ ಮದುವೆ ಇತ್ತು. ಮಕ್ಕಳಿಬ್ಬರು ಸಂಭ್ರಮದಿಂದ ಅಮ್ಮನ ಜೊತೆ ಬಸ್ಸಿನಲ್ಲಿ ಪ್ರಯಾಣ ಮಾಡುತ್ತಿದ್ದರು. ಬಸ್ ಅಲ್ಲಿಂದ ಪಟ್ಟಣವನ್ನು ಬಿಟ್ಟು ಹಳ್ಳಿಯ ಪ್ರದೇಶದಲ್ಲಿ ಸಾಗುತ್ತಿತ್ತು. ಸ್ವಲ್ಪ ಹೊತ್ತಿನ ನಂತರ ಮಕ್ಕಳಿಬ್ಬರ ಉತ್ಸಾಹ ಮುಗಿದು ಹಾಗೆ ನಿದ್ದೆ ಹೋದರು. ಮಾಲಿನಿ ಇನ್ನೂ ಎಚ್ಚರವಾಗಿದ್ದು ಹೊರಗಿನ ಪ್ರಕೃತಿಯ ಸೊಬಗನ್ನು ನೋಡುತ್ತಾ ಆನಂದಿಸುತ್ತಾ ಕುಳಿತಿದ್ದಳು. ಹೀಗೆ ಪ್ರಯಾಣಿಸುತ್ತಿರುವಾಗ ಏನೋ ಒಂದು ಶಬ್ದ ಬಂದಂತಾಗಿ ಮಾಲಿನಿ ಒಮ್ಮೆಲೆ ಹಿಂದಕ್ಕೆ ತಿರುಗಿ ನೋಡಿದಳು. ಬಸ್ಸಿನಲ್ಲಿರುವ ಹೆಚ್ಚಿನವರು ನಿದ್ರಿಸುತ್ತಿದ್ದರು. ಹಾಗೆ ಎಲ್ಲರನ್ನೂ ನೋಡುವಾಗ ಒಮ್ಮೆಲೆ ಮಾಲಿನಿಗೆ ಶಾಕ್ ಆಯಿತು. ಯಾಕೆಂದರೆ ಅವಳ ಹಿಂದಿನ ಸೀಟಿನಲ್ಲಿ ಕುಳಿತಿರುವುದು ಒಂದು ಪರಿಚಯದ ಮುಖ. ಅದನ್ನು ನೋಡಿದ ಕೂಡಲೇ ತಕ್ಷಣವೇ ಮುಖವನ್ನು ತಿರುಗಿಸಿ ಕುಳಿತುಕೊಂಡಳು. ತಲೆಯಲ್ಲಿ ತುಂಬಾ ಪ್ರಶ್ನೆಗಳು. ಇವನು ಗೌತಮನೇನಾ ಅಂತ ಅನುಮಾನಪಟ್ಟಳು. ಮತ್ತೊಮ್ಮೆ ನಿಧಾನಕ್ಕೆ ಹಿಂದಕ್ಕೆ ತಿರುಗಿ ಅವನ ಮುಖವನ್ನು ನೋಡಿ ಖಚಿತಪಡಿಸಿಕೊಂಡಳು. ಹೌದು, ಇವನು ಗೌತಮನೇ. ಅವಳಿಗೆ ಗಾಬರಿಯಾಯಿತು. ಅಂದರೆ ಅವನು ನನ್ನನ್ನು ನೋಡಿಲ್ವಾ? ಇಲ್ಲ ಅಂತ ಅನಿಸುತ್ತೆ. ನೋಡಿದ್ದರೆ ಖಂಡಿತವಾಗಿಯೂ ನನ್ನನ್ನು ಮಾತನಾಡಿಸುತ್ತಿದ್ದ ಅಂದುಕೊಂಡಳು. ಆದರೆ ಗೌತಮ್ ಏನು ನನ್ನನ್ನು ಗುರುತಿಸಲಾಗದಷ್ಟು ಬದಲಾಗಿದ್ದಾನೆ ಅಂತ ಮನಸ್ಸಿನಲ್ಲಿ ಯೋಚಿಸುತ್ತಾ ಹಳೆಯ ನೆನಪಿನಲ್ಲಿ ಕೊಚ್ಚಿಕೊಂಡು ಹೋಗುತ್ತಾಳೆ. 10 ವರ್ಷಗಳ ಹಿಂದಿನ ಘಟನೆ ಕಣ್ಣೆದುರಿಗೆ ಬಂತು. ಗೌತಮ್ ಮತ್ತು ಮಾಲಿನಿ ಒಬ್ಬರನ್ನು ಒಬ್ಬರು ಪ್ರೀತಿಸುತ್ತಿದ್ದರು. ಇಬ್ಬರೂ ಒಂದೇ ಊರಿನಲ್ಲಿ ವಾಸಿಸುತ್ತಿದ್ದರು. ಗೌತಮ್ ಒಂದು ತರಹದ ಅಹಂಕಾರಿಯಾಗಿ ಓಡಾಡುತ್ತಿರುತ್ತಿದ್ದ. ಮಾಲಿನಿ ಬಗ್ಗೆ ಹೇಳುವುದಾದರೆ ಅವಳು ತುಂಬಾ ಸುಂದರಳಾಗಿದ್ದು ಬೆಳ್ಳಗಿನ ಮೈಬಣ್ಣ, ಚೆನ್ನಾದ ವ್ಯಕ್ತಿತ್ವವನ್ನಿಟ್ಟುಕೊಂಡಿದ್ದ ದೇವಕನ್ಯೆಯಂತಿದ್ದಳು. ಆ ಊರಿನಲ್ಲಿದ್ದ ಕೆಲವು ಯುವಕರು ಮಾಲಿನಿಯ ಮೇಲೆ ಕಣ್ಣು ಹಾಕಿದ್ದರು. ಮಾಲಿನಿ ಅವರೆಲ್ಲರನ್ನೂ ಲೆಕ್ಕ ಮಾಡದೆ ತನ್ನ ಪಾಡಿಗೆ ತಾನು ಸುಮ್ಮನಿದ್ದು ಆನಂದಿಸುತ್ತಿರುತ್ತಿದ್ದಳು. ಆದರೆ ಗೌತಮ್ನ ಸೌಮ್ಯತೆ ಮತ್ತು ಭಾವನೆಯಿಂದ ಅವನ ಬಗ್ಗೆ ತನ್ನ ಮನಸ್ಸಿನಲ್ಲಿ ಪ್ರೀತಿಯನ್ನು ಬೆಳೆಸಿಕೊಂಡಿದ್ದಳು. ಅವಳ ಗೆಳತಿಯರು, ನಿನಗಾಗಿ ಎಷ್ಟು ಜನ ಕಾದಿದ್ದಾರೆ, ಆದರೆ ನಿನಗೆ ಏನು ಅವನನ್ನು ಪ್ರೀತಿಸುತ್ತೀಯ ಎಂದು ಬೈಯುತ್ತಿದ್ದರು. ಆದರೆ ಮಾಲಿನಿ ಅವರ ಮಾತುಗಳನ್ನು ಲೆಕ್ಕಿಸದೆ ಗೌತಮ್ನನ್ನು ಮಾತ್ರ ಪ್ರೀತಿಸುತ್ತಿರುತ್ತಿದ್ದಳು. ಆ ಕಾಲದಲ್ಲಿ ಗೌತಮ್ ತುಂಬಾ ಹ್ಯಾಂಡ್ಸಮ್ ಆಗಿದ್ದು ನೋಡಲು ಸಿನಿಮಾದ ಹೀರೋನಂತೆ ಕಾಣಿಸುತ್ತಿದ್ದ. ಆದರೆ ಅವನು ಯಾವತ್ತೂ ಮಾಲಿನಿಯತ್ತ ಗಮನಹರಿಸಿರಲಿಲ್ಲ. ಏಕೆಂದರೆ ಅವನು ತನ್ನ ಜೀವನವನ್ನು ಹೇಗೆ ಗಟ್ಟಿಯಾಗಿ ಕಟ್ಟಿಕೊಳ್ಳುವುದು ಎಂಬುದರ ಬಗ್ಗೆ ಯೋಚಿಸುತ್ತಾ ಕಷ್ಟಪಡುತ್ತಿರುತ್ತಿದ್ದ. ಒಂದು ದಿನ ಮಾಲಿನಿ ಧೈರ್ಯ ಮಾಡಿಕೊಂಡು ತನ್ನ ಮನದ ಮಾತನ್ನು ಗೌತಮ್ನಿಗೆ ಹೇಳಿದಳು. ಗೌತಮ್ ಆ ವಿಷಯವನ್ನು ಕೇಳಿ ಆಶ್ಚರ್ಯಪಟ್ಟ. ಅಂದಿನಿಂದ ಅವನಿಗೆ ಮಾಲಿನಿಯ ಸೌಂದರ್ಯ ಮೇಲೆ ಆಸೆ ಹುಟ್ಟಿತ್ತು. ದಿನದಿಂದ ದಿನಕ್ಕೆ ಬೈಸಿಕಲ್ನಲ್ಲಿ ಒಟ್ಟಾಗಿ ಹೊರಟು ಫೋನ್ಗಳಲ್ಲಿ ಮಾತನಾಡುತ್ತಾ ಸಮಯವನ್ನು ಕಳೆದಿದ್ದರು. ಅವರಿಬ್ಬರ ಪ್ರೀತಿ ಆಳವಾಗಿತ್ತು. ಒಂದು ದಿನ ಇಬ್ಬರೂ ತಮ್ಮ ಪ್ರೀತಿಯನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯಲು ನಿರ್ಧರಿಸಿದರು. ಊರ ಹೊರಗಣ ಖಾಲಿ ಬಂಗಲೆಗೆ ಹೋಗುವ ಯೋಜನೆ ಮಾಡಿದರು. ಗೌತಮ್ ತಿಳಿಸಿದಂತೆ ಮಾಲಿನಿ ಬಂಗಲೆಗೆ ಬಂದಳು. ಅವಳನ್ನು ನೋಡಿದ ಗೌತಮ್ ತಾಳ್ಮೆ ತಪ್ಪಿದ್ದ. ಇದು ಅವರ ಮೊದಲ ಪ್ರಯತ್ನವಾಗಿದ್ದರಿಂದ ಅವನಿಗೆ ಹೆಚ್ಚು ಆಕಾಂಕ್ಷೆ ಇತ್ತು. ಗೌತಮ್ ಮಾಲಿನಿಯ ಸಮೀಪಕ್ಕೆ ಬಂದು ಅವರಿಬ್ಬರೂ ಪರಸ್ಪರ ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡಿದರು. ನೀನು ನನ್ನನ್ನು ಎಂದಿಗೂ ಬಿಟ್ಟು ಹೋಗಲ್ಲ ಅಲ್ವಾ ಎಂದು ಮಾಲಿನಿ ಕೇಳಿದಳು. ಹೌದು, ನಾನು ಎಂದಿಗೂ ಹೀಗೆ ಮಾಡುವುದಿಲ್ಲ ಎಂದು ಗೌತಮ್ ಉತ್ತರಿಸಿದ. ಕೆಲವು ಕ್ಷಣಗಳಲ್ಲಿ ಅವರು ಅಂದುಕೊಂಡಿದ್ದ ಮುಖ್ಯ ಘಟನೆ ಮುಗಿಯಿತು. ಆದರೆ ಅದು ಹೇಗೋ ಮಾಲಿನಿಯವರ ಮನೆಯವರು ಅವರಿಬ್ಬರನ್ನು ಒಟ್ಟಿಗೆ ನೋಡಿದ್ದರು. ಇವನು ಏನನ್ನೋ ಹೇಳಿ ನಮ್ಮ ಹೆಣ್ಣುಮಗಳನ್ನು ಮೋಸ ಮಾಡಿದ್ದಾನೆ ಎಂದು ಕೂಗಿದರು. ಎಲ್ಲರೂ ಸೇರಿಕೊಂಡು ಗೌತಮ್ನನ್ನು ಚೆನ್ನಾಗಿ ಹೊಡೆದರು. ನಂತರ ಗೌತಮ್ ಅಲ್ಲಿಂದ ಹೊರಟು ಹೋದ. ಮಾಲಿನಿಯನ್ನು ಕೆಲವು ದಿನಗಳ ಕಾಲ ಬೇರೆ ಊರಿನಲ್ಲಿರುವ ಅವಳ ಅಜ್ಜಿಮನೆಯಲ್ಲಿ ಇಟ್ಟರು. ಕೆಲವು ದಿನಗಳ ನಂತರ ಮಾಲಿನಿಗೆ ಬೇರೊಬ್ಬ ಹುಡುಗನನ್ನು ನೋಡಿ ಮದುವೆ ಮಾಡಿಸಿದರು. ಕೆಲವು ದಿನಗಳ ಕಾಲ ಮಾಲಿನಿ ಗೌತಮ್ ಬಗ್ಗೆ ಯೋಚಿಸುತ್ತಾ ದುಃಖಪಡುತ್ತಿದ್ದಳು. ಈಗ ಮಾಲಿನಿಯ ಮದುವೆಯಾಗಿ 8 ವರ್ಷಗಳು ಕಳೆದಿವೆ. ಬಸ್ ಬ್ರೇಕ್ ಹಾಕಿದಾಗ ಮಾಲಿನಿ ವಾಸ್ತವ್ಯಕ್ಕೆ ಮರಳಿದಳು. ಈಗ ಮತ್ತೊಮ್ಮೆ ಗೌತಮ್ನು ನೋಡಿ ಅವಳಿಗೆ ಹಳೆಯ ದಿನಗಳು ನೆನಪಾಗುತ್ತಿವೆ. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.
ಶ್ರೀ ಕಾಳಿಕದೇವಿ ಜ್ಯೋತಿಷ್ಯ ಕೇಂದ್ರ ಕರ್ನಾಟಕದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ರಾಮನಾಥ್ ಭಟ್. ಸ್ತ್ರೀ ಪುರುಷ ವಶೀಕರಣ, ವಿದ್ಯೆ, ಉದ್ಯೋಗ, ಹಣಕಾಸು, ದಾಂಪತ್ಯ ಕಲಹ, ಪ್ರೀತಿ ಪ್ರೇಮ ವಿಚಾರ, ಕೋರ್ಟ್ ಕೇಸ್, ಸಾಲದ ಬಾಧೆ, ದುಃಖ, ದನ ದರಿದ್ರಂತಹ ಇನ್ನೂ ಮುಂತಾದ ಗುಪ್ತ ನಿಗೂಢ ಸಮಸ್ಯೆಗಳನ್ನು ಶ್ರೀ ಕಾಳಿಮಾತೆಯ ಸರ್ವಾಭಿಷ್ಟ ಅಖಂಡ ಪೂಜಾಶಕ್ತಿಯಿಂದ ಶಾಶ್ವತ ಪರಿಹಾರ ಶತಸಿದ್ಧ. ಇಂದೇ ಸಂಪರ್ಕಿಸಿ 9902998623.